ನಮಸ್ಕಾರ. ಹಾಯ್, ಸ್ವಾದಿಷ್ಟ ಬೈ ಭಾಗ್ಯ ಜೋಯಿಷಿ ಅಡಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ಒತ್ಶಾವ್ಗೆ ಮಾಡುವ ಕ್ರಮವನ್ನು ತೋರಿಸುತ್ತೇನೆ. ನೆಂಚ್ಕೊಳ್ಳೋದಕ್ಕೆ ತೆಂಗಿನಕಾಯಿ, ಬೆಲ್ಲ ಹಾಕಿ ಮಾಡಿದಂತಹ ಹೂರ್ಣ ಹಾಗೂ ನಿಂಬೆಹಣ್ಣು, ಮೆಣಸಿನಕಾಯಿ ಬೆರೆಸಿರತಕ್ಕಂಥ ಒಂದು ಖಾರದ ಒತ್ತು ಶಾವಿಗೆ, ಈ ಕ್ರಮಗಳನ್ನು ತೋರಿಸುತ್ತೇನೆ. ಒತ್ತು ಶಾವಿಗೆ ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳು ಈ ರೀತಿ ಇದೆ: ನೀರು, ತುಪ್ಪ, ಉಪ್ಪು, ತೊಳೆದ ಅಕ್ಕಿ ಹಿಟ್ಟು. ಇದು 150 ml ಲೋಟ. ಇದರಲ್ಲಿ 1 ಲೋಟಕ್ಕೆ 1.25 ಲೋಟ ನೀರು ಹಾಕ್ತೀನಿ, 1 ಲೋಟ ಅಕ್ಕಿ ಹಿಟ್ಟು, 1 ಕಪ್ ರೈಸ್ ಫ್ಲೋರ್, 1.25 ಕಪ್ಪು ನೀರು. ಈಗ ಇದನ್ನ ಒಲೆ ಮೇಲೆ ಮೊದಲಿಗೆ ಸ್ಟವ್ ಹಚ್ಚಿ ಒಲೆ ಮೇಲೆ ಇಡೋಣ ನೀರು ಕಾಯಕ್ಕೆ. ಇದಕ್ಕೆ ಸ್ವಲ್ಪ ಪ್ರಮಾಣದ ಅರ್ಧ ಚಮಚ ಉಪ್ಪು, ಒಂದು ಚಮಚ ತುಪ್ಪ ಕುದಿಯಲು ಬಿಡೋಣ. ಇದಕ್ಕೆ ಅಕ್ಕಿ ಹಿಟ್ಟು ಹಾಕಿ ಮುದ್ದೆ ಮಾಡ್ಕೊಳ್ಳೋಣ. ತದನಂತರ ಮುದ್ದೆಯನ್ನ ಇಷ್ಟಿಷ್ಟು ದಪ್ಪ ಉಂಡೆಯಾಗಿ ಮಾಡ್ಕೊಳ್ಳೋಣ ಒಂದು ತಟ್ಟೆಗೆ. ಅದಕ್ಕೆ ಸಹಕಾರಿಯಾಗಿ ನನ್ನ ಶಿಷ್ಯಳಾದ ಮಂಗಳ ಬರ್ತಾ ಇದ್ದಾಳೆ. ಆ ಉಂಡೆಗಳನ್ನ ಇಲ್ಲಿ ಕುದಿಯೋಕ್ಕೆ ನೀರಿಟ್ಟಿದ್ದೀನಿ ನೋಡಿ, ಇದಕ್ಕೆ ಹಾಕೋಣ, ತೋರಿಸ್ತೀನಿ. ಈಗ ನೀರು ಕುದೀತಾ ಇದೆ ನೋಡಿ, ಇದಕ್ಕೆ ಹಿಟ್ಟನ್ನ ಬೆರೆಸೋಣ. ಇದಕ್ಕೆ ಮುದ್ದೆ ಕೋಲು ಅಂತಾನೆ ಕರೀತಾರೆ ನಮ್ಮಲ್ಲಿ. ಈಗ ಮುದ್ದೆ ರೆಡಿಯಾಗಿದೆ, ಆಫ್ ಮಾಡ್ತಿದ್ದೀನಿ. ಇದೆಲ್ಲ ಬಿಸಿ ಇರೋವಾಗೆ ಮಾಡಬೇಕು, ಆರಿದ್ಮೇಲೆ ಮಾಡೋದು ಕಷ್ಟ ಆಗುತ್ತೆ. ಸೊ ಈ ಸೈಜಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು. ಬಿಸಿ ಇರುತ್ತಲ್ಲ ಹಿಟ್ಟು, ಸೊ ಅವಾಗ ತಣ್ಣೀರಲ್ಲಿ ಅದ್ಕೊಂಡು ಮಾಡಿದ್ರೆ ಬೇಗ ಈಗ ನೋಡಿ, ಈ ಉಂಡೆಗಳನ್ನ ಮತ್ತೆ ಕುದಿಯೋದಿಕ್ಕೆ ಇಡ್ತಾ ಇದ್ದೀನಿ. ಈ ಕುದಿಯೋ ನೀರಿಗೆ ಈ ಉಂಡೆಗಳನ್ನ ಶಿಫ್ಟ್ ಮಾಡೋಣ, ವರ್ಗಾಯಿಸೋಣ. ಇದು ಕುತ್ಕೊಂಡು ಉಂಡೆ ಮೇಲ್ ಬಂದಾಗ ಆಗಿದೆ ಅಂತ ಹೆಸರು. ತನ್ನ ಶಿಷ್ಯಳಾದ ವರ್ಷ ಅಂತ ನೋಡಿ, ಇವಳು ತುಂಬಾ ಚೆನ್ನಾಗಿ ವೋಕಲ್ ಹಾಡ್ತಾಳೆ, ವೀಣೆ ಬಹಳ ಚೆನ್ನಾಗಿ ನುಡಿಸ್ತಾಳೆ, ಸೀನಿಯರ್ಗೆ ಬರ್ತಾ ಇದ್ದಾಳೆ. ಇವಳು ಕೂಡ ಅಡುಗೆ ಕಾರ್ಯಕ್ರಮಕ್ಕೆ ಬಹಳ ಸಹಕಾರವನ್ನು ಕೊಡ್ತಾಳೆ. ಇವಳ ಹೆಸರು ವರ್ಷ. ಇವಳು ಇವಾಗ ಈ ಉಂಡೆಗಳನ್ನೆಲ್ಲ ಹಿಂಡಿ ಒತ್ತು ಶಾವಿಗೆ ಮಾಡ್ಕೊಡ್ತಾಳೆ. ಥ್ಯಾಂಕ್ ಯು ವರ್ಷ. ನೋಡಿ, ಈ ರೀತಿ ಹೇಗೆ ಮೇಲ್ ಬರ್ತಾ ಇದೆ ಉಂಡೆಗಳು. ಈ ಉಂಡೆ ಮೇಲ್ ಬಂದ್ರೆ ಆಗಿದೆ ಅಂತ ಅರ್ಥ. ಇದನ್ನ ಒಂದು ಪಾತ್ರೆಗೆ ಹಾಕೊಳ್ಳೋಣ. ಶಾವಿಗೆ ಬರಳು ಅಂತ ಕರೀತಾರೆ. ಈ ಉಂಡೆನ ಇದಕ್ಕೆ ಹಾಕ್ತಾ ಇದೆ. ತಿರುಗಿಸೋದು ಒಳ್ಳೆಯದು, ಯಾಕಂದರೆ ಬಿಸಿ ಇರತ್ತಲ್ಲ, ಮುದ್ದೆ ಆಗಿಬಿಡುತ್ತೆ ನಮಗೆ ಶಾವಿಗೆ. ಸಾಸಿವೆ ಚಿಟ್ಬಿಟ್ಟಿದ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ,
ಸ್ವಲ್ಪ ಗೋಡಂಬಿ 4ರಿಂದ 5, ಹಸಿಮೆಣಸಿನ್ಕಾಯಿ 1-2, ತೆಂಗಿನ ತುರಿ 4 ಚಮಚ, ಕೊತ್ತಂಬರಿ ಸೊಪ್ಪು, ಇದಕ್ಕೆ ನಿಂಬೆಹಣ್ಣು ಹಾಕ್ತೀನಿ. ಇವಾಗ ಆರಿಸ್ಬಿಡ್ತಾ ಇದ್ದೀನಿ. ಇದು ಪೂರ ಆರಿದ ಮೇಲೆ ಆ ಶಾವಿಗೆನ ಹಾಕಿ ಕಲಿಸ್ಬೇಕು. ಈ ಬಾಣಲೆ ಬಿಸಿ ಇದ್ದಾಗ ಹಾಕಿದ್ರೆ ಮುದ್ದೆ ಆಗಿಬಿಡುತ್ತೆ. ನಿಂಬೆಹಣ್ಣು ಹಾಕ್ತಾ ಇದ್ದೀನಿ 1 ಚಮಚದಷ್ಟು. ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕ್ತಾ ಇದ್ದೀನಿ. ಇದಾರಲಿ, ಆರಕ್ಕೆ ಬಿಡೋಣ. ನೋಡಿ, ಒಗ್ಗರಣೆ ಮಾಡ್ಕೊಂಡಂಥ ಮಿಶ್ರಣಕ್ಕೆ ಒಚ್ಚಾವಿಗೆಯನ್ನು ಕಲಿಸ್ತಾ ಇದ್ದೀವಿ. ನೋಡಿ, ಇದು ಉದುದ್ರಾಗೆ ಹೀಗೆ ಇರಲಿ. ಕಲಿಸೋದು ಅಷ್ಟೇ, ಅದುಂಬಾರ್ದು. ಉದುದ್ರಾಗಿದ್ದರೆ ತುಂಬ ರುಚಿಯಾಗಿರುತ್ತೆ. ನೋಡಿ, ಅರಿಶಿಣದ ಬಣ್ಣ ಎಷ್ಟು ಸೊಗಸಾಗಿ ಕಾಣಿಸ್ತಾ ಇದೆ. ನೋಡಿ, ಖಾರದ್ದು ಒಚ್ಚಾಗಿ ರೆಡಿಯಾಗಿದೆ. ತುಂಬ ಸೊಗಸಾಗಿ ಬಂದಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.